ಸಂಘಟನೆ ವತಿಯಿಂದ ನಾವು ಕೋಲಾರ ಜಿಲ್ಲೆಯ ಮತ್ತು ಕೋಲಾರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದಂಥ ಹಗರಣಗಳನ್ನು ಇವತ್ತಿನ ದಿವಸ ನಾವು ತನಿಖೆಗಾಗಿ ನಾವು ಇವತ್ತಿನ ದಿವಸ ಕೋಲಾರ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳುವಂಥ ವಿಚಾರವಾಗಿತ್ತು. ಆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ನಮ್ಮ ಭಾಗ್ಯವಾಡಿ ಸಾಹೇಬ್ರವರು ಪ್ರವೀಣ್ ಭಾಗ್ಯವಾಡಿ ಸಾಹೇಬ್ರವರು ಇಸ್ ವೆರಿ ಗುಡ್, ವೆರಿ ಜೆಂಟಲ್ಮ್ಯಾನ್ ಅಂತ ಹೇಳ್ಬಿಟ್ಟು ನಾನು. ಬಟ್ ಪ್ರಾಮಾಣಿಕವಾದಂಥ ಕಾರ್ಯನಿರ್ವಹಿಸುವಂಥ ಒಬ್ಬ ಅಧಿಕಾರಿ ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳ್ತೀನಿ. ಯಾಕಂತೇಳಿದ್ರೆ ಅವರ ಮಾತಿನಲ್ಲಿ ಬಳಸುವಂಥ ಪದಗಳನ್ನು ನಾನು ಗಮನಿಸಿದಾಗ ಅವರು ಬಳಸತಕ್ಕಂಥ ಪದ ಬಳಕೆಗಳಲ್ಲಿ ನಾವು ಖಂಡಿತವಾಗಿ ನಮಗೆ ಈ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಇವರು ಒಂದು ತಕ್ಕ ಮಟ್ಟಿಗೆ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ನಮಗೆ ಆಶ್ಯೂರೆನ್ಸ್ ಕೊಟ್ಟರೆ ಅಂದರೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಈ ಕಾರ್ಯವನ್ನು ಅಂದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ PDOಗಳ ವಿರುದ್ಧ ಅವರು ಶಿಸ್ತಿನ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಮ್ಮ ಉಪ ಕಾರ್ಯದರ್ಶಿಗಳು ರಮೇಶ್ ಸರ್ ಅವರು ಸಹ ತಕ್ಕ ಮಟ್ಟಿಗೆ ಅಂತ ಹೇಳಿದ್ರೆ ಏನಿಲ್ಲ, ಅವರು ಸಹ ತನ್ನ ಪ್ರಾಮಾಣಿಕತನವನ್ನು ದಕ್ಷತೆಯ ಅಧಿಕಾರತ್ವವನ್ನು ಇವತ್ತಿನ ದಿವಸ ನಮ್ಮ ಮುಂದೆ ಅವರು ಪ್ರಸ್ತಾಪ ಮಾಡಿರುವ ಕಾರಣದಿಂದಾಗಿ ನಾವು ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಭೀಮ ನಮನಗಳನ್ನು ಸಲ್ಲಿಸ್ತೀವಿ. ಪ್ರವೀಣ್ ಭಾಗ್ಯವಾಡಿ ಸಾಹೇಬ್ರವ್ರಿಗೂ ಮತ್ತು ನಮ್ಮ ರಮೇಶ್ ಅವರು ಉಪ ಕಾರ್ಯದರ್ಶಿ DS ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನಾವು ಅವ್ರಿಗೆ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ಕಾರಣ ಏನಂತ ಹೇಳಿದ್ರೆ ಇವತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳು ಪಂಚಾಯಿತಿಗಳ ಅಭಿವೃದ್ಧಿಗಾಗಿ ಬರ್ತಕ್ಕಂಥ ಅನುದಾನಗಳನ್ನು ಇವತ್ತು ಕಬಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೂಟ ಕಟ್ಕೊಂಡು ಇವತ್ತು ಓಪನ್ ಆಗಿ ಇವತ್ತಿನ ದಿವಸ ಸಭೆ ಸೇರಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಎಂಥ PDOಗಳು ಇವತ್ತು ದಿವಸ ಕದ್ದು ಕೋಟ್ಯಾಧಿಪತಿಗಳಿಗೆ ಇಲ್ಲಿರ್ತಕ್ಕಂಥವ್ರದ್ದೆಲ್ಲ PDOಗಳು. ಈ PDO ಅಭಿವೃದ್ಧಿ ಅಧಿಕಾರಿಗಳು ಯಾರು ಇವ್ರು ತಾತನ ಬರೋ ಸ್ವತ್ತುಗಳನ್ನು ತಿಳ್ಕೊಂಡಿದ್ದಾರೆ. ಇವರೆಲ್ಲ ಒಂದು ಸಂಪರಾಜು ಬೆಳ್ಳೂರಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸುಮಾರು ವರ್ಷಕ್ಕೆ 2-3 ಕಾರುಗಳನ್ನು ಬದಲಾವಣೆ ಮಾಡ್ತಾನೆ. ಏನು ಸಂಪ್ರಾಜ್ ಅವ್ರ ಅಪ್ಪಂದ ಹರೀಶ್ ಕುಮಾರ್ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಅವ್ರ ತಾತನ ಮನೆ ಸುತ್ತ ಕದ್ದು ಕೋಟಿಗಳನ್ನು ಇದು ಮಾಡ್ಕೊಳ್ಳೋದು. BJP ಸರ್ಕಾರ ಬಂದರೆ ನಮ್ಮದು, JDS ಸರ್ಕಾರ ಬಂದರೆ ನಮ್ಮದು, ಕಾಂಗ್ರೆಸ್ ಸರ್ಕಾರ ಬಂದರೆ ನಮ್ಮಪ್ಪ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ರಾಜಕಾರಣವನ್ನು ಮುಂದಿಟ್ಕೊಂಡು ಇವತ್ತಿನ ದಿವಸ ಅಧಿಕಾರತ್ವವನ್ನು ನಡೆಸೋಕ್ಕೆ ನಾಚಿಕೆ ಆಗಲ್ವಾ ಇವು ಹರೀಶ್ ಕುಮಾರ್ಗೆ? ಜೊತೆಗೆ ಕೆಂಬೋಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂಥ ರಮೇಶ್ ಬಾಬುರವರು ಅವನು ಕೋಟಿಗಳು ಯಾರು ಇವರಪ್ಪನ ಮನೆ ಸ್ವತ್ತ 3 ಎಕರೆ ಜಮೀನನ್ನು ಖರೀದಿ ಮಾಡಿ ತನ್ನ ಧರ್ಮಪತ್ನಿಯಾದಂಥ ಜಯಲಕ್ಷ್ಮಮ್ಮನವರ ಹೆಸರಿನಲ್ಲಿ ಖರೀದಿ ಮಾಡಿ ಇವತ್ತಿನ ದಿವಸ ಪಂಚಾಯಿತಿ ಅನುದಾನಗಳನ್ನು ಕಬಳಿಸಿ ಇವತ್ತಿನ ದಿವಸ ಆಹಾಕಾರವಾದಂಥ ಬಂಗಲೆಗಳನ್ನು ನಿರ್ಮಾಣ ಮಾಡಿಕೊಂಡು ಪಂಚಾಯಿತಿ ಹೆಸರಿಗೆ ಬಂದಿರತಕ್ಕಂಥ ಹುಡುಗೂರು ಗ್ರಾಮ ಪಂಚಾಯತ್ಗೆ ಬಂದಿರತಕ್ಕಂಥ ಅನುದಾನಗಳಲ್ಲಿ ಇವತ್ತಿನ ದಿವಸ ಪಂಪು, ಕೊಳವೆ ಬಾವಿಗೆ ಕರೆಸಿರ್ತಕ್ಕಂಥ ಕೊಳವೆ ಬಾವಿ, ಕೇಬಲ್ಲು, ಮೋಟರು, ಇನ್ನೊಂದೆಲ್ಲ ಕಬಳಿಸಿರ್ತಕ್ಕಂಥದ್ದು. ಯಾರು ತಾತನ ಮನೆ ಸ್ವತ್ತು ಅಂತ ಹೇಳ್ಬಿಟ್ಟು ಇವ್ರು ಕಬಳಿಸಿದ್ದಾರೆ ಅನ್ನೋಂಥದ್ದನ್ನು ನಾನು ಇವತ್ತಿನ ದಿವಸ ಸಂಬಂಧಪಟ್ಟಂಥ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಉಪ ಕಾರ್ಯದರ್ಶಿಗಳಂಥ DS ರವರ ಮುಖೇನ ಇವತ್ತು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ತಾ ಇದ್ದೀವಿ. ದಯವಿಟ್ಟು ನೀವು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಿಂಪಡೆಯಿರಿ, ನೀವು ಯಾವುದೇ ರೀತಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳುವ ಕಾರಣದಿಂದಾಗಿ ನಮ್ಮ ಪ್ರಾಮಾಣಿಕ ಮತ್ತು ದಕ್ಷತೆಯ ಅಧಿಕಾರಿಗಳಾದಂಥ ಪ್ರವೀಣ್ ಭಾಗ್ಯವಾಡಿ ಸಾಹೇಬ್ರವರು ಮತ್ತು ರಮೇಶ್ ಅವರು ನಮ್ಮ ಉಪ ಕಾರ್ಯದರ್ಶಿಗಳವರ ಮಾತಿಗೆ ನಾವು ಹೋಗೊಟ್ಟು ಇಂದಿನ ದಿವಸ ನಾವು ಅನಿರ್ದಿಷ್ಟಾವಧಿ ಧರಣಿ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸಂಪರಾಜು, ಹರೀಶ್ ಕುಮಾರ್ ಮತ್ತು ರಮೇಶ್ ಇನ್ನೂ ಸುಮಾರು ಮಂದಿ ಇದ್ದಾರೆ. ಇವತ್ತಿನ ದಿವಸ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಂಚಿಸುವಂತಹ ಹಣಗಳಲ್ಲಿ ಅದು ಯಥೇಚ್ಛವಾಗಿ ಎಲ್ಲ ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು, ಸಾರ್ವಜನಿಕರನ್ನು ವಂಚಿಸಿ ಇವತ್ತಿನ ದಿವಸ ಅವರು ಹಗರಣ ಅಧಿಕಾರಿಗಳಾಗಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಾ, ನಾವು ಇದರ ವಿರುದ್ಧ ಈ ಒಂದು 3 ಜನ ವಿರುದ್ಧ ತಪ್ಪಿತಸ್ಥ ಅಂದರೆ ಹಗರಣಕೋರ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ನಮ್ಮ ಗೌರವಾನ್ವಿತ ಪ್ರವೀಣ್ ಭಾಗ್ಯವಾಡಿ ಸಾಹೇಬರಲ್ಲಿ ಮತ್ತು ರಮೇಶ್ ಸರ್ ಅವರ ನೇತೃತ್ವದಲ್ಲಿ ಅವರ ಒಂದು ಮುಖಯಾನ ಇತ್ಯರ್ಥ ಆಗಬೇಕಂತ ಹೇಳ್ಬಿಟ್ಟು ನಾವು ಕೋರ್ತಾ ಇದ್ವಿ. ಅದು ಒಂದು ರೀತಿ ನಮ್ಮ ಸಮಸ್ಯೆಗಳು ಇತ್ಯರ್ಥ ಆಗದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು, ಮಹಿಳಾ ಹೋರಾಟವನ್ನು ಅನಿರ್ದಿಷ್ಟಾವಧಿ ಧರಣಿಯಾಗಿ ನಾವು ಪರಿವರ್ತಿತವಾಗಿ ನಾವು
ಖಂಡಿಕೆ 1ರಿಂದ 18ರ ತನಕ ನಮ್ಮ ಖಂಡಿಕೆಗಳಿದೆ. ಆ ಖಂಡಿಕೆಗಳ ಪ್ರಕಾರವಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.